ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದುವರೆಗೂ ನಾವು 27 ನಕ್ಷತ್ರಗಳಲ್ಲಿರುವಂಥ ವಿಷಯಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. 27 ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರದವರು ಯಾವ ರೀತಿಯಾದಂಥ ಪರಿಹಾರ ಕ್ರಿಯೆಗಳನ್ನ ಮಾಡಿದ್ರೆ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಅನ್ನೋದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ನಕ್ಷತ್ರ ಉತ್ತರ ಭಾದ್ರಪದ. ಉತ್ತರ ಭಾದ್ರಪದ ನಕ್ಷತ್ರದವರು ಆನೆ, ಜಿಂಕೆ, ಕೋತಿ. ನೆನ್ಪಿಟ್ಕೊಳ್ಳಿ, ಆನೆ, ಜಿಂಕೆ ಮತ್ತು ಕೋತಿ ಈ ಮೂರು ಪ್ರಾಣಿಯ ಒಂದು ಚಿತ್ರಪಟವನ್ನು ತಾವುಗಳು ತಮ್ಮ ಮನೆಯಲ್ಲಿ ಎಲ್ಲಾದರೂ ಒಂದು ಕಡೆ ಹಾಕಿ ಅಥವಾ ಯಾವುದಾದ್ರೂ ಒಂದು ರೂಪದಲ್ಲಿ, ಅಂದರೆ ರೂಪ ಅಂದರೆ ಏನು, ಗೊಂಬೆಯಾಗಿಯೋ ವಿಗ್ರಹವಾಗಿಯೋ ನಿಮಗೆ ದೇವರು ಯಾವ ರೀತಿ ಕೊಟ್ಟಿದ್ದಾನೆ ಆ ರೀತಿ. ಪ್ಲಾಸ್ಟಿಕ್ಕಲ್ಲಿ ಇಡ್ತೀನಿ ಅಂತ ಕೆಲವರು ಕೇಳಿದ್ರು ನನಗೆ. ಪ್ಲಾಸ್ಟಿಕ್ಕಲ್ಲಿ ಬೇಕಾದರೂ ಇಡಿ, ನಿಮಗೆ ಶಕ್ತಿ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ತಾವು ಮಾಡ್ಕೊಂಡು ಹೋಗ್ಬೋದು. ಇದನ್ನು ಇಡಿ. ಇದಾದ ನಂತರ ಇದರ ಜೊತೆಗೆ ಶಿವನ ಒಂದು ಆರಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಶಿವ ಸಹಸ್ರನಾಮ ಪಾರಾಯಣ ನೀವು ನೋಡಿರ್ಬೋದು, ವಿಷ್ಣು ಸಹಸ್ರನಾಮ ಎಲ್ಲ ನಾವು ಮಾಡ್ತೀವಿ. ಅದೇ ರೀತಿ ಶಿವ ಸಹಸ್ರನಾಮ ಪಾರಾಯಣ, ಶಿವ ಪಂಚಾಕ್ಷರಿ ಜಪ ಆಗಿರ್ಬೋದು, ಶಿವನಿಗೆ ಸಂಬಂಧಪಟ್ಟಂಥ ಶಿವ ಸ್ತೋತ್ರ ಆಗಿರ್ಬೋದು, ಶಿವ ಸ್ತುತಿ ಆಗಿರ್ಬೋದು, ಶಿವ ಕವಚ ಇದೆ, ಶಿವ ದಂಡಕ ಇದೆ, ತುಂಬ ವಿಷಯಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದೇ ಕಡೆ ಕೂತ್ಕೊಂಡು ನಿಮ್ಮ ಮನೆಯಲ್ಲೇ ತಾವು ಪೂಜೆ ಇತ್ಯಾದಿಗಳನ್ನು ಮಾಡ್ಕೊಂಡು ಬರ್ಬೋದು. ಅಥವಾ ಶಿವನ ಮೂಲ ಕ್ಷೇತ್ರಗಳು ಭಾಳಷ್ಟು, ನೀವು ಜ್ಯೋತಿರ್ಲಿಂಗಗಳ ಹೆಸರನ್ನು ಕೇಳಿರ್ತೀರ ಅಲ್ವಾ? ಜ್ಯೋತಿರ್ಲಿಂಗಗಳು ಗೊತ್ತಲ್ವಾ? ಈ ಜ್ಯೋತಿರ್ಲಿಂಗಗಳಿಗೆ ಹೋಗಿ ಭೇಟಿ ನೀಡೋದು. ಯಾವುದೇ ಜ್ಯೋತಿರ್ಲಿಂಗ ಇದ್ರೂ ಪರವಾಗಿಲ್ಲ, ಆಗಾಗ ಹೋಗಿ ಜ್ಯೋತಿರ್ಲಿಂಗ ಒಂದಾಯ್ತಾ ಇನ್ನೊಂದಾಯ್ತಾ ಇನ್ನೊಂದು 3 ತಿಂಗಳು 6 ತಿಂಗಳು ವರ್ಷಕ್ಕೆ ಒಂದು ಸಲ ಹೋದರೂ ಪರವಾಗಿಲ್ಲ. ಜ್ಯೋತಿರ್ಲಿಂಗಗಳಿಗೆ ಹೋಗಿ ಬರುವಂಥದ್ದು ನಿಮ್ಮ ಜೀವನದಲ್ಲಿ ಭಾಳಷ್ಟು ಮಟ್ಟಿಗೆ ಬದಲಾವಣೆಯನ್ನು ಕೊಡುತ್ತೆ. ನಾವು ಯಾರಿಗಾದರೂ ಸೇವೆ ಅಥವಾ ಸಹಾಯವನ್ನು ಮಾಡ್ಬೋದಾ, ಯಾರಿಗಾದರೂ ನೆರವು ನೀಡಬಹುದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಕೈ ಬೆರಳುಗಳಲ್ಲಿ ಸಮಸ್ಯೆಗಳು ಆದಂಥವ್ರು, ಕೈ ಬೆರಳುಗಳಲ್ಲಿ ಸಮಸ್ಯೆಗಳು, ಈ ಬೆರಳುಗಳಿಲ್ಲ, 3 ಬೆರಳಿದೆ, 4 ಬೆರಳಿದೆ, 2 ಬೆರಳಿದೆ, ಅಥವಾ ಬೆರಳುಗಳಿಗೆ ಮಾತ್ರ ಸಮಸ್ಯೆ ಬಂದಿರ್ತದೆ ಕೆಲವರಿಗೆ. ಕೈ ಬೆರಳುಗಳಿಗೆ, ನೆನ್ಪಿಟ್ಕೊಳ್ಳಿ, ಕಾಲಿನ ಬೆರಳುಗಳಿಗೆ ಅಲ್ಲ, ಕೈ ಬೆರಳುಗಳಿಗೆ ಸಮಸ್ಯೆ ಬಂದಿರುವಂಥ ವ್ಯಕ್ತಿ ನಿಮ್ಮ ಸುತ್ತಮುತ್ತಲೂ ಹೇಗೆ ಇರಲಿ, ಒಬ್ಬ ಭಿಕ್ಷುಕನೇ ಆಗಿರಲಿ, ನಿಮ್ಮ ರಿಲೇಟಿವೇ ಆಗಿರಲಿ, ಯಾರೇ ಇರಲಿ, ಅಂಥ ವ್ಯಕ್ತಿಗಳಿಗೆ ನೀವೇನಾದರೂ ಸಹಾಯವನ್ನು, ಏನಾದರೂ ನಿಮ್ಮ ಕೈಯಿಂದ ಆ ಸಮಯದಲ್ಲಿ ಆತನಿಗೆ ಮಾಡಬೇಕಾದಂಥ ಏನಾದರೂ ಸಹಾಯವನ್ನು ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಸಾಧಿಸ್ತೀರ. ಸಿಕ್ಕಿದಾಗ ಹುಡ್ಕೊಂಡು ಹೋಗಬೇಡಿ, ಸಿಕ್ಕಿದಾಗ ನಿಮ್ಮ ಕೈಲಾದಂಥ ನೆರವನ್ನು, ನಿಮ್ಮ ಕೈಲಾದಂಥ ಸಹಾಯವನ್ನು ಅವ್ರಿಗೆ ಮಾಡಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಏಳಿಗೆ ಖಂಡಿತವಾಗಲೂ ನೀವು ಆಗ್ತೀರಾ. ಇನ್ನೊಂದು ಕೊನೆಯ ನಕ್ಷತ್ರದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.